ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ನಿಮಗೆ ಮಾಹಿತಿ ಕೊಟ್ಟ ಹಾಗೆ ನಿನ್ನೆ ಸಂಜೆ ಲೇಟಾಗಿ ನಿಮ್ಮಗಳಿಗೆ ಏನಂದರೆ ಕೊನೆಯ ಅಂಕಪಟ್ಟಿ ಅದರ ಜೊತೆಗೆ ರ್ಯಾಂಕ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರ ಮೇಲೆ ನಿಮಗೆ ಗೊತ್ತಾಗುತ್ತೆ, ರ್ಯಾಂಕ್ ಪಟ್ಟಿಯ ಮೇಲೇ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ ಜಜ್ಮೆಂಟ್ ಅಂತ ಹೇಳ್ಬೋದು. ನಾನು ಇಷ್ಟು ದಿವಸ ನಿಮಗೆ ನಿಮ್ಮ ಮಾರ್ಕ್ಸ್ಗಳನ್ನು ನೋಡಿ ಅಂದಾಜಾಗಿ ಹೇಳ್ತಿದ್ದೆ, ಬಟ್ ಇವಾಗ ನಮಗೆ ಕ್ಲಾರಿಟಿ ಸಿಕ್ಕಿಬಿಟ್ಟಿದೆ. ನಿಮ್ಮ ರ್ಯಾಂಕಿಗೆ ಮತ್ತು ನಿಮ್ಮ ಕಾಸ್ಟು ಈ ವಿಡಿಯೋದಲ್ಲಿ ನೋಡಿದ ಮೇಲೆ ನಿಮ್ಮ ರ್ಯಾಂಕು ಮತ್ತು ನಿಮ್ಮ ಕಾಸ್ಟ್ಗಳನ್ನು ಆಧಾರದ ಮೇಲೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ರ್ಯಾಂಕನ್ನು ಬರೀರಿ, ಮೇಲ್ ಫಿಮೇಲ್ ಗಂಡು ಹೆಣ್ಣು ಅಂತ ಬರೀರಿ, ಮತ್ತು ಕಾಸ್ಟನ್ನು ಬರೆದು ಜಿಲ್ಲೆಯನ್ನು ಬರೆದು ನನಗೆ ನೀವು ಕಾಮೆಂಟ್ಸನ್ನು ಹಾಕ್ಬೋದು. ಇನ್ನೂ ನಿಮಗೆ ಫಸ್ಟ್ ರೌಂಡದ್ದು ಮೆರಿಟ್ ಪಟ್ಟಿ ಬರೋಕ್ಕಿಂತ ಮೊದಲು ಗೆಸ್ಸಿಂಗ್ ಮೇಲೆ ಹಿಂದಿನ ವರ್ಷದ ಒಂದು ಫಸ್ಟ್ ರೌಂಡ್ ಏನಾಗಿತ್ತು ಅದರ ಆಧಾರದ ಮೇಲೆ ನಾನು ಏನು ಮಾಡ್ಬೋದು ಅಂತಂದರೆ ನಿಮ್ಮಗಳಿಗೆ ಮಾಹಿತಿಯನ್ನು ಕೊಡ್ಬೋದು. ಅದರ ಜೊತೆಗೆ ನೋಡಿ, ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ರ್ಯಾಂಕ್ಗಳನ್ನು ನೋಡ್ಕೊಳ್ಬೋದು. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ, ಮತ್ತು ಜೊತೆಗೆ ಲಿಂಕನ್ನು ಕೊಟ್ಟಿರ್ತೇನೆ. ಇಲ್ಲಿ ನೋಡಿ, ಜಿಲ್ಲಾವಾರು ನಿಮಗೆ ನಿಮ್ಮ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡ್ಕೋಬೋದು. PDF ಓಪನ್ ಆಗುತ್ತೆ. ಉದಾಹರಣೆಗೆ ನಾನು ಇಲ್ಲಿ ತುಮಕೂರು ಜಿಲ್ಲೆದು ಒಂದು PDF ಓಪನ್ ಮಾಡಿ ತೋರಿಸ್ತೀನಿ. ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಫಸ್ಟಿಗೆ ಸೀರಿಯಲ್ ನಂಬರ್ ಅಂತಿದೆ, ಓಕೆ. ಸೊ ಇಲ್ಲಿ ಸೀರಿಯಲ್ ನಂಬರ್ ಇದೆ. ಸೀರಿಯಲ್ ನಂಬರ್ ಆದಮೇಲೆ ನೆಕ್ಸ್ಟು ರ್ಯಾಂಕ್ ಅಂತಿದೆ. ಇದು ನಿಮ್ಮ ವೆರಿ ಇಂಪಾರ್ಟೆಂಟ್ ರ್ಯಾಂಕ್ ಇದು. ಈ ರ್ಯಾಂಕು ಆಮೇಲೆ ನಿಮ್ಮ ಒಂದು ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ನಿಮ್ಮ QP ಕೋಡ್ ವರ್ಷನ್ ಇದೆ, ಮತ್ತು ನೀವು ತೆಗೆದುಕೊಂಡಿರುವಂಥ ಅಂಕಗಳು ಇದ್ದಾವೆ. ಇದರಲ್ಲಿ ನಿಮ್ಮ ರ್ಯಾಂಕ್ ನಂಬರ್ 2ನೇ ಕಾಲಮ್ ಇದೆ ನೋಡಿರಿ. ಈ 2ನೇ ಕಾಲಮಲ್ಲಿ ನಿಮ್ಮ ರ್ಯಾಂಕ್ ನಂಬರನ್ನು ನನಗೆ ನಿಜವಾಗ್ಲೂ ಶೇರ್ ಮಾಡಿ, ಓಕೆ. ಸೊ ನಾನು ಹಿಂದಿನ ವರ್ಷದ ಒಂದು ಇದರ ಪ್ರಕಾರ ನಿಮಗೆ ನಾಲೆಜ್ ಪರ್ಪಸ್ ಹೇಳ್ತಾ ಇರೋದು. ಯಾಕಂತಂದರೆ ಹಿಂದಿನ ವರ್ಷದಿಂದ ಈ ವರ್ಷವೂ ತುಂಬ ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾಕಂದರೆ ಈ ವರ್ಷ ಸ್ವಲ್ಪ ನಂಬರ್ ಆಫ್ ಸ್ಟೂಡೆಂಟ್ಗಳು ಜಾಸ್ತಿ ಆಗಿದ್ದಾರೆ, ಓಕೆನಾ. ಆಮೇಲೆ ರಿಸಲ್ಟ್ ಕೂಡ ಸ್ವಲ್ಪ ಜಿಲ್ಲಾವಾರು ವೇರಿಯೇಷನ್ ಆಗಿದೆ, ಹೆಚ್ಚು ಕಡಿಮೆ ಆಗಿದೆ. ಹೀಗಾಗಿ ರ್ಯಾಂಕ್ ಹಿಂದೆ ಮುಂದೆ ಆಗ್ಬೋದು, ಆದರೆ ಒಂದು 100-200 ಮ್ಯಾಕ್ಸಿಮಮ್ ಅಷ್ಟೇ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ನಿಮ್ಮ ರ್ಯಾಂಕ್ ನಂಬರು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಕಾಸ್ಟ್ ಯಾವುದು ಅನ್ನೋದನ್ನು ನನಗೆ ನೀವು ಇದನ್ನು ಕಾಮೆಂಟ್ಸ್ ಹಾಕಿದರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಶೇರ್ ಮಾಡ್ತೇನೆ, ಓಕೆ. ಎಲ್ಲರೂ ವಿದ್ಯಾರ್ಥಿಗಳು ಹೋಗಿ ಈಗ ನಿಮ್ಮ ಒಂದು ರ್ಯಾಂಕ್ಗಳನ್ನು ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂಥೇಳಿ.